ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ಲಿಕ್ವಿಡೇಷನ್ ಆಫ್ ಕಂಪನಿ ಕಂಟಿನ್ಯೂಯೇಷನ್ ಮಾಡೋಣ. ಫಾರ್ಮೆಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಂಟ್ರಡಕ್ಷನ್ ಮತ್ತು ಫಾರ್ಮೆಟನ್ನು ಪ್ರೀವಿಯಸ್ ವೀಡಿಯೋಲಿದೆ. ಅದನ್ನು ನೋಡದೆ ನಿಮಗೆ ಇನ್ನೇನೂ ಅರ್ಥ ಆಗೋಲ್ಲ, ಓಕೆನಾ. ಇವಾಗ ಇದೇನು ಫಾರ್ಮೆಟ್ ಇದೆಯೋ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡಿ. ಇವಾಗ 8 ಮಾರ್ಕ್ಸ್ ಕ್ವಶನ್ನ ನಾವು ಸ್ಟಾರ್ಟ್ ಮಾಡೋಣ, ಆಯಿತಾ. ಫಾರ್ಮೆಟ್ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ರಿಸಿಪ್ಟು ಪೇಮೆಂಟು. ರಿಸಿಪ್ಟ್ ಸೈಡಲ್ಲೇನೋ ಲಿಕ್ವಿಡೇಷನ್ ಆಫ್ ಕಂಪನಿ ಅಂತ ಏನು, ಒಂದು ಕಂಪನಿ ಕ್ಲೋಸ್ ಆಗೋ ಸಿಚುವೇಶನಿಗೆ ಕ್ಲೋಸ್ ಮಾಡ್ತಾ ಇದೆ, ಆವಾಗ ಲಿಕ್ವಿಡೇಟರ್ ಬಂದು ಏನು ಮಾಡ್ತಾನೆ, ಆ ಕಂಪನಿ ಹತ್ರ ದುಡ್ಡನ್ನು ಎಷ್ಟು ದುಡ್ಡಿದೆ ಅಂತ ನೋಡಿಬಿಟ್ಟು ಅದನ್ನು ಯಾರಿಗೆ ಸಾಲ ಕೊಡಬೇಕೋ ಅವ್ರಿಗೆಲ್ಲ ಕೊಟ್ಟು ತೀರಿಸ್ತಾನೆ. ಕಂಪ್ನಿಲಿ ದುಡ್ಡನ್ನು ನಾವು ರಿಸಿಪ್ಟ್ ಅಂತ ಹೇಳ್ತೀವಿ, ಕಂಪ್ನಿ ಅವನು ಯಾರ್ಯಾರು ಸಾಲ ಕೊಡಬೇಕೋ ಅದನ್ನು ಪೇಮೆಂಟ್ ಅಂತ ಹೇಳ್ತೀವಿ, ಆಯಿತಾ. ಇವಾಗ ಕ್ವಶನ್ಗೆ ಹೋಗೋಣ. 8 ಮಾರ್ಕ್ಸ್ ಕ್ವಶನು. ಸಿಂಪಲ್ ಕ್ವಶನ್ಸೇ ಕೇಳ್ತಾರೆ ನಿಮ್ಗೆ. ಈ ಸತಿ 8 ಮಾರ್ಕ್ಸ್ ಅಲ್ವಾ, ಸ್ವಲ್ಪ ಟಫ್ ಇರಲಿ ಅಂತ ಸೊ ಇದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಆನ್ಲೈನ್ ಕ್ಲಾಸಸ್ ಬಗ್ಗೆ ಹೇಳಿದ್ದೆ, ಯಾರಿಗಾದ್ರೂ ಆನ್ಲೈನ್ ಕ್ಲಾಸಸಲ್ಲಿ ಇಂಟ್ರೆಸ್ಟ್ ಇದ್ದರೆ DM ಮಾಡಿ, ಇನ್ಸ್ಟಾಗ್ರಾಮ್ ID-ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗ ಅನ್ಫಾರ್ಚುನೇಟ್ ಲಿಮಿಟೆಡ್ ವೆಂಟ್ ಇಂಟು ವಾಲಂಟರಿ ಲಿಕ್ವಿಡೇಷನ್. ನಿಮ್ಗೆ ಹೇಳಿದೆ ಲಿಕ್ವಿಡೇಷನಲ್ಲಿ 2 ಟೈಪ್ಸು. ವಾಲಂಟರಿ ಲಿಕ್ವಿಡೇಷನ್ ಒಂದು, ಕಂಪಲ್ಸರಿ ಲಿಕ್ವಿಡೇಷನು. ವಾಲಂಟರಿ ಲಿಕ್ವಿಡೇಷನ್ ಅಂತ ಏನು, ಅವನೇ ಹೋಗ್ಬಿಟ್ಟು ಇವಾಗ ಅನ್ಫಾರ್ಚುನೇಟ್ ಲಿಮಿಟೆಡೇ ಕೋರ್ಟ್ ಹತ್ರ ಹೋಗ್ಬಿಟ್ಟು, ನೋಡಿ ಸರ್ ನಮಗೆ ಕಂಪ್ನಿನ ರನ್ ಮಾಡೋದಕ್ಕಾಗ್ತಾಯಿಲ್ಲ, ಸೊ ನಾನು ಕಂಪ್ನಿನ ಕ್ಲೋಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇರೋದು. ವಾಲಂಟರಿಯಾಗಿ ಅವನೇ ಕ್ಲೋಸ್ ಮಾಡ್ತಾ ಇದ್ದಾನೆ, ವೈಂಡ್ ಅಪ್ ಮಾಡ್ತಾ ಇದ್ದಾನೆ ಆನ್ 1/4/23. ಯಾವಾಗ ವೈಂಡ್ ಅಪ್ ಮಾಡ್ತಾಯಿದ್ರು, ಮತ್ತು ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್ಮು. 1/4/23 ಆನ್ ವಿಚ್ ಡೇಟ್ ಇಟ್ಸ್ ಪೊಸಿಷನ್ ವಾಸ್ ಹ್ಯಾಸ್ ಅಂಡರ್ ಅಂತ ಕೊಟ್ಟು ಲಯಬಿಲಿಟೀಸ್ ಅಸೆಟ್ಸ್ ಕೊಟ್ಟಿದ್ದಾನೆ. ಮತ್ತು ಆನ್ಲೈನ್ ಕ್ಲಾಸಸ್ ತೊಗೋತೀವಲ್ಲ ಅಲ್ಲೆಲ್ಲನೂ ಕ್ವಶನ್ ಪೇಪರ್ ಪ್ರಾಬ್ಲಮ್ಸೇ ಸಾಲ್ವ್ ಮಾಡೋದು, ಓಕೆನಾ. ಇವಾಗ ಲಯಬಿಲಿಟೀಸು ಅಮೌಂಟು, ಅಸೆಟು ಅಮೌಂಟು. ಇವಾಗ ಇವನು ಅನ್ಫಾರ್ಚುನೇಟ್ ಲಿಮಿಟೆಡ್ ಅವನು ಎಷ್ಟು ಸಾಲ ಮಾಡಿದ್ದಾನೆ, ಎಷ್ಟು ಜನಕ್ಕೆ ದುಡ್ಡು ಕೊಡಬೇಕು ಅನ್ನೋದನ್ನು ಲಯಬಿಲಿಟೀಸಲ್ಲಿ ಇರುತ್ತೆ. ಅಸೆಟ್ ಸೈಡಲ್ಲಿ ಏನೋ ಅವನ ಹತ್ರ ಏನೇನು ಐಟಮ್ಸ್ ಇತ್ತು ಅದೆಲ್ಲ ಅಸೆಟಲ್ಲಿ ಬರುತ್ತೆ. ಅವನ ಕಂಪ್ನಿನಲ್ಲಿ ಏನೇನಿತ್ತು, ಲ್ಯಾಂಡು, ಮಿಷಿನರಿ, ಬಿಲ್ಡಿಂಗು, ಮಿಷಿನರಿ 40,000 ರೂಪಾಯಿಗೆ. ಅದರ್ ಫಿಕ್ಸ್ಡ್ ಅಸೆಟು 1,30,000, ಸ್ಟಾಕ್ 52,500, ಡೆಟಾರ್ಸ್ 50,000, ಲೋನ್ 20,000, ಕ್ಯಾಶ್ 2,500 ಇದೆ ಅಂತೆ. P&L ಅಕೌಂಟು 55,000 ಇದೆ. ಕ್ಲೀನಾಗಿ ತಲೆಯಲ್ಲಿ ಇಟ್ಕೊಳ್ಳಿ, ಅಸೆಟಲ್ಲಿ ಅದೆಲ್ಲದನ್ನು ತೊಗೋತೀವಿ, ಅದೇ P&L ಅಕೌಂಟನ್ನು ಮಾತ್ರ ತೊಗೊಳ್ಳೋದಿಲ್ಲ, ಓಕೆನಾ. ನೆಕ್ಸ್ಟು ಶೇರ್ ಕ್ಯಾಪಿಟಲ್ 2,500 ಶೇರ್ಸ್ ಆಫ್ 100 ಈಚ್. ಇದೇನಿದು ಈಕ್ವಿಟಿ ಶೇರ್ಸು ಎಷ್ಟಂತೆ, 2,500, 100 ಈಚ್ ಅಂತೆ. ಆದರೆ ₹80 ಪರ್ ಶೇರ್ ಪೇಡ್. 100 ಈಚ್ ಅದು ಏನು ಮಾಡಿದ್ದಾರೆ ಶೇರ್ ಹೋಲ್ಡರ್ಸು, ಬರೀ ₹80 ಪೇ ಮಾಡಿದ್ದಾರೆ. 2,500 ₹100 ಥರ ಕೊಡಬೇಕಾಗಿತ್ತು, ₹80 ಥರ ಕೊಟ್ಟಿದ್ದಾರೆ. ಇವಾಗ ಎಷ್ಟಾಯ್ತದು, ₹2,00,000 ಆಯಿತು. ನೆಕ್ಸ್ಟು ಸೆಕ್ಯೂರ್ಡ್ ಲೋನ್ ಅಂದರೆ LOBM ಅಂತ ಹಾಕ್ಬಿಟ್ಟಿದ್ದೀನಿ, ಓಕೆನಾ. ಶಾರ್ಟ್ಕಟಾಗಿ ಯೂಸ್ ಮಾಡಿದ್ದೀನಿ. ಆಮೇಲೆ ಇದ್ಯಾವುದಿದು ಹೊಸದಂತೆಲ್ಲ ತಲೆ ಕೆಡಿಸ್ಕೊಬಿಡಿ. ಲ್ಯಾಂಡು, ಬಿಲ್ಡಿಂಗು, ಮಿಷಿನರಿ, ಇದು 3 ಅಡ ಇಟ್ಟಿದ್ದಾನಂತೆ. ಸೆಕ್ಯೂರ್ಡ್ ಲೋನು ನಾನು ಏನಂದಿದ್ದೆ ನಿಮಗೆ, ಇಲ್ಲಿ ಕ್ರೆಡಿಟರ್ಸಲ್ಲಿ ಸೆಕ್ಯೂರ್ಡ್ ಲೋನ್ ಅಂತ ಏನು, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತಲೇ ಅರ್ಥ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದರೆ ನಾವೇನಾದರೂ ಒಂದನ್ನು ಅಡ ಇಟ್ಟು ಸಾಲ ತೊಗೊಂಡಿರ್ತೀವಲ್ಲ ಅದನ್ನು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತೀವಿ. ಸೆಕ್ಯೂರ್ಡ್ ಲೋನ್ ಅಂದು ಒಂದೇ, ಕ್ರೆಡಿಟ್ ಅಂದು ಒಂದೇ ಅಲ್ವಾ. ಸೊ ಏನೇನು ಅಡ ಇಟ್ಟಿದ್ದಾನೆ, ಲ್ಯಾಂಡು, ಬಿಲ್ಡಿಂಗು, ಮಿಷಿನರಿ ಅಡ ಇಟ್ಬಿಟ್ಟು 50,000 ರೂಪಾಯಿ ಲೋನ್ ತೊಗೊಂಡಿದ್ದಾನೆ. ಸೆಕ್ಯೂರ್ಡ್. ಅನ್ಸೆಕ್ಯೂರ್ಡ್ ಲೋನು 95,000 ರೂಪಾಯಿ. ಅಡ ಇಟ್ಟು 50,000 ಲೋನ್ ತೊಗೊಂಡಿದ್ದಾನೆ, ಏನೂ ಅಡ ಇಡದೆ 95,000 ರೂಪಾಯಿ ಲೋನ್ ತೊಗೊಂಡಿದ್ದಾನೆ. ನೆಕ್ಸ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ 5,000. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದರೆ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಏನಂದರೆ ಚಿಕ್ಕ ಪುಟ್ಟ ಖರ್ಚಾಗಿರುತ್ತೆ ಅವನಿಗೆ. ಯಾವ್ದು ಅಂದರೆ ಇಲ್ಲಿ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ. ಕೆಲವೊಂದು ಸತಿ ಹೆಂಗೆ ಕೊಡ್ತಾನೆ ಗೊತ್ತಾ ನಿಮಗೆ, ಇನ್ಕಮ್ ಟ್ಯಾಕ್ಸು, ಸ್ಯಾಲ್ರಿ ಪೇಡು ಈ ಥರ ಕೊಟ್ಟಾಗ ನಾವು ಅದನ್ನು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಅಂತ ತೊಗೋತೀವಿ. ಇಷ್ಟ ಆಯಿತಾ. ಇವಾಗ ಏನಂತ ಹೇಳ್ತಾ ಇದ್ದಾನೆ, ಲ್ಯಾಂಡು, ಬಿಲ್ಡಿಂಗು, ಮಿಷಿನರಿ ವರ್ ರಿಯಲೈಸ್ಡ್ ಬೈ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಫಾರ್ 60,000. ಏನಂತೆ, ಇವಾಗ ಅವನು ಎಲ್ಲೋಯ್ತು ಸೆಕ್ಯೂರ್ಡ್ ಕ್ರೆಡಿಟರ್ಸು, 50,000 ರೂಪಾಯಿಗೆ ಅಡ ಇಟ್ಟಿದ್ದ, ಆಯಿತಾ. ಅದು ವ್ಯಾಲ್ಯೂ ಬಂದು 40,000. ಬಟ್ ಅವನೇನು ಮಾಡಿದ್ದ, ಅಡ ಇಟ್ಟಿದ್ದ 50,000 ರೂಪಾಯಿಗೆ. ಸೇಲ್ ಮಾಡಿದ್ಮೇಲೆ ಅವ್ನಿಗೆ ಎಷ್ಟು ಬಂತು, 60,000 ರೂಪಾಯಿ ಬಂತು. ಅರ್ಥ ಆಗ್ತಿದೆ ಅಲ್ವಾ. ಅವನು ಎಷ್ಟು ಕಡ ಇಟ್ಟಿದ್ದ, ಅವ್ನ ವ್ಯಾಲ್ಯೂ 40,000 ಇತ್ತು, 50,000 ರೂಪಾಯಿಗೆ ಅಡ ಇಟ್ಟಿದ್ದ, ಅದೇ ಸೇಲ್ ಆಗಿದ್ದು 60,000 ರೂಪಾಯಿಗೆ. ನಿಮಗೆ ಇಲ್ಲಿ ಹೇಳಿದ್ದೆ ನೋಡಿ, ಸರ್ಪ್ಲಸ್ ರಿಯಲೈಸ್ಡ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಏನೋ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗಿಂತ ಜಾಸ್ತಿಗೆ ಏನಾದರೂ ನಾವು ಸೇಲ್ ಮಾಡಿದ್ರೆ ಅದನ್ನು ತೊಗೊಳ್ತೀವಿ ಅಂತ. ನಿಧಾನಕ್ಕೆ ಮಾಡಿ, ಹರಿ ಬರಿ ಮಾಡಬೇಡಿ. ಅದರ್ ಫಿಕ್ಸ್ಡ್ ಅಸೆಟ್ ರಿಯಲೈಸ್ 20,000.
ಫಿಕ್ಸ್ಡ್ ಅಸೆಟ್ ಏನಂತೆ 20,000ಗೆ ಹೋಗ್ತಂತೆ. ನೆಕ್ಸ್ಟು ಡಿಬೆಂಚರ್ಸು 10,000 ರುಪೀಸ್ಗೆ, ಸ್ಟಾಕು 5,000ಗೆ, ಲೋನ್ ವರ್ಕ್ ಕಂಪ್ಲೀಟ್ಲಿ ಬ್ಯಾಡ್ ಅಂತ ಇವನೇ ಹೇಳಿಬಿಟ್ಟಿದ್ದಾನೆ. ನೆಕ್ಸ್ಟು ಲಿಕ್ವಿಡೇಟರ್ ಈಸ್ ಟು ಬಿ ಪೇಡ್ ಎ ಫಿಕ್ಸ್ಡ್ ಕಮಿಷನ್ ಆಫ್ 500 ರುಪೀಸ್. ನಾನು ನಿಮ್ಗೆ ಹೇಳಿದ್ದೆ, ಇವಾಗ ಇವನು ವಾಲಂಟರಿ ಹಾಗೆ ಹೋಗ್ಬಿಟ್ಟು ಕೋರ್ಟಲ್ಲಿ ಏನಂದ, ಸರ್ ನಾನು ವೈಂಡ್ ಅಪ್ ಮಾಡ್ತಿದ್ದೀನಿ ನಮ್ಮ ಕಂಪ್ನಿನ ಅಂದಿದ್ದಕ್ಕೆ, ಕಂಪ್ನಿನ ಅಂದಿದ್ದಕ್ಕೆ ಕೋರ್ಟ್ ಏನು ಮಾಡ್ತು, ಒಬ್ಬ ಲಿಕ್ವಿಡೇಟರ್ನ ಅಪಾಯಿಂಟ್ ಮಾಡ್ದ. ಆ ಲಿಕ್ವಿಡೇಟರ್ ಬಂದು ಇವಾಗ ಇದನ್ನೆಲ್ಲ ಸೇಲ್ಸ್ ಎಲ್ಲ ಮಾಡಿಸ್ತಾ ಇದ್ದಾನೆ. ಅದು ಆ ಲಿಕ್ವಿಡೇಟರ್ಗೆ ಏನಂತೆ, ಫಿಕ್ಸ್ಡ್ ಕಮಿಷನು 500 ರೂಪಾಯಿ ಕೊಡಬೇಕಂತೆ. ಅದು ಪ್ಲಸ್ 500 ರೂಪಾಯಿ ಕೊಟ್ಟು ಆಮೇಲೆ ಏನು ಮಾಡಬೇಕಂತೆ, 1% ಆಫ್ ಅಮೌಂಟ್ ಪೇಡ್ ಟು ಬಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಇವನಿಗೆ 1% ಕಮಿಷನ್ ಕೊಡಬೇಕಂತೆ. ಯಾರಿಗೆ, ಲಿಕ್ವಿಡೇಟರ್ಗೆ 500 ರುಪೀಸ್ ಕೊಡಬೇಕಂತೆ. ಅದ್ರ ಜೊತೆಗೆ 1% ಕಮಿಷನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ 1% ಕಮಿಷನ್ ಕೊಡಬೇಕಂತೆ. ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಏನಂದರೆ, ಇದೊಂದು ಕ್ಲೀನಾಗಿ ನೋಡ್ಕೊಳ್ಳಿ. ಇನ್ಕ್ಲೂಡಿಂಗ್ ಎಕ್ಸ್ಕ್ಲೂಡಿಂಗ್ ಅಂತ ಇರುತ್ತೆ. ಎಕ್ಸ್ಕ್ಲೂಡಿಂಗ್ ಅಂತ ಕೊಟ್ಟಾಗ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ನ ಆ್ಯಡ್ ಮಾಡಬೇಕು. ಎಲ್ಲಿ ಕೊಡಲಿ, ಇಲ್ಲಿ ಬರುತ್ತೆ. ಇನ್ಕ್ಲೂಸಿವ್ ಅಂತ ಕೊಟ್ಟಾಗ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ನ ತಗೊಳ್ಳೋ ಹಾಗೆ ಇಲ್ಲ, ಓಕೆನಾ. ಅದೇ ಎಕ್ಸ್ಕ್ಲೂಸಿವ್ ಅಂತ ಕೊಟ್ಟಾಗ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ನ ತಗೋಬೇಕು. ಯಾಕೆ ಅಂತ, ಯಾಕಂದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಇನ್ಕ್ಲೂಡ್ ಆಗಿಬಿಟ್ಟಿರುತ್ತೆ, ಅದಕ್ಕೆ ನಾವು ತೊಗೊಳ್ಳಲ್ಲ. ಎಕ್ಸ್ಕ್ಲೂಡಿವ್ ಅಂದರೆ ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ, ಅದಕ್ಕೆ ತೊಗೊಳ್ತೀವಿ, ಓಕೆನಾ. ಇಲ್ಲೇನು ಹೇಳಿದ್ದಾನೆ, ಇವನು ಲಿಕ್ವಿಡೇಟರ್ಗೆ ಕಮಿಷನ್ ಕೊಡುವಾಗ ಎಲ್ಲಪ್ಪ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಂದ ದುಡ್ಡನ್ನ ನಾವು ಇವ್ನಿಗೆ 1% ದುಡ್ಡು ಕೊಡ್ತೀವಲ್ಲ, ಆವಾಗ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ನ ಇನ್ಕ್ಲೂಡ್ ಮಾಡ್ಕೋಬೇಕಂತೆ. ನಿಮಗೆ ಅಲ್ಲಿ ಮಾಡುವಾಗ ತೋರಿಸ್ತೀನಿ, ಆಯಿತಾ. 95,000 ಜೊತೆಗೆ ಈ 5,000 ಆ್ಯಡ್ ಮಾಡಿ ಅದು ಮಾಡ್ಕೋಬೇಕು. ಪ್ರಾಬ್ಲಮ್ ಮಾಡುವಾಗ ಗೊತ್ತಾಗುತ್ತೆ. ಇವಾಗ ಇದರ್ಥ ಆಯಿತಾ. ಕ್ವಶನಲ್ಲಿ ಏನದು, ಇನ್ಕ್ಲೂಸಿವ್ ಅಂತ ಕೊಟ್ಟಾಗ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ನ ತೊಗೊಳ್ಳೋ ಹಾಗಿಲ್ಲ, ಎಕ್ಸ್ಕ್ಲೂಸಿವ್ ಅಂತ ಕೊಟ್ಟಾಗ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ನ ತೊಗೋಬೇಕು. ಎಲ್ಲಿ ತೊಗೋಬೇಕು ಅಂತ ನಿಮಗೆ ತೋರಿಸ್ತೀನಿ ಆಮೇಲೆ ಲಿಕ್ವಿಡೇಟರ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಮೌಂಟ್ 500 ರುಪೀಸ್ ಅಂತೆ. ಏನು, ಲಿಕ್ವಿಡೇಟರ್ಗೆ ಏನಾಗಿದೆ, ಇವಾಗ ನಾನು ನಿಮ್ಗೆ ಹೇಳಿದೆ, ಇವಾಗ ಇದನ್ನೆಲ್ಲ ಸೇಲ್ ಮಾಡ್ತಿದ್ದಾನಲ್ವಾ, ಈ ಸೇಲ್ ಮಾಡುವಾಗ ಅವನಿಗೆ ಸ್ವಲ್ಪ ಖರ್ಚಾಗಿರುತ್ತೆ, ಎಕ್ಸ್ಪೆನ್ಸಸ್ ಆಗಿರುತ್ತೆ. ಆ ಎಕ್ಸ್ಪೆನ್ಸಸ್ ಕೂಡ ನಾವು ಕೊಡಬೇಕು. ನೆಕ್ಸ್ಟು, ಕಂಪನಿ ಡಿಸೈಡೆಡ್ ಟು ಮೇಕ್ ಕಾಲ್ಸ್ ಆನ್ ಶೇರ್ಸ್ ಆ್ಯಂಡ್ ರಿಸೀವ್ಡ್ ಇನ್ ಫುಲ್. ಇಲ್ಲಿ ನೋಡಿ, ಕಾಲ್ಸ್ ಆನ್ ಶೇರ್ಸ್. ಇಲ್ಲೇನೋ ಶೇರ್ ಕ್ಯಾಪಿಟಲ್ ಇದೆ ಅಲ್ವಾ, ಶೇರ್ ಕ್ಯಾಪಿಟಲಲ್ಲಿ ಎಲ್ಲ ಶೇರ್ ಹೋಲ್ಡರ್ಸ್ ಏನು ಮಾಡಿದ್ದೆವು, 80 ರೂಪಾಯಿ ಥರ ಕೊಟ್ಟಿದ್ದೆವು. ಇವಾಗ ಲಿಕ್ವಿಡೇಟರ್ ಏನು ಮಾಡ್ತಿದ್ದಾನೆ, ಎಲ್ಲರನ್ನೂ ಕರೆದುಬಿಟ್ಟು, ನೋಡಪ್ಪ ನಿಂದು ಕಾಲ್ಸ್ ಆನ್ ಶೇರ್ಸ್ ಆ್ಯಂಡ್ ರಿಸೀವ್ಡ್ ಇನ್ ಫುಲ್ಲು ಅಂದರೆ ಇಲ್ಲಿ 80 ರೂಪಾಯಿ ಕೊಟ್ಟಿದ್ದು, ಇನ್ನೂ 20 ರುಪೀಸ್ ಏನಾಗಿತ್ತು ಪೆಂಡಿಂಗ್ ಇತ್ತಲ್ವಾ, ಆ ಪೆಂಡಿಂಗ್ ದುಡ್ಡೆಲ್ಲ ಕೊಟ್ಬಿಡಪ್ಪ, ಕಂಪ್ನಿ ಕ್ಲೋಸಿಂಗ್ ಸ್ಟೇಜಲ್ಲಿ ಬಂದುಬಿಟ್ಟಿದೆ, ಏನು 20 ರುಪೀಸ್ ಮಿಕ್ಕಿತ್ತಲ್ವ ಅದನ್ನು ಕೊಟ್ಬಿಡಿ ಅಂತ ಹೇಳಿ 20 ರುಪೀಸು ಎಲ್ಲ ಶೇರ್ ಹೋಲ್ಡರ್ಸಿಂದನೂ 2,500 ಶೇರ್ಸ್ ಇದೆಯಲ್ವ, ಎಲ್ಲ ಹತ್ರನೂ 20 ರುಪೀಸ್ ಕಲೆಕ್ಟ್ ಮಾಡಿದಾರಂತೆ. ಅರ್ಥ ಆಯ್ತಾ. ಕ್ವಶನ್ನು ಒಂದು ಸ್ವಲ್ಪ ಅದು ಅರ್ಥ ಆಗಿರುತ್ತೆ, ಅರ್ಥ ಆಗಿಲ್ಲ ಅಂದರೆ ಮತ್ತೆ ಒಂದು 2 ಮಿನಿಟ್ಸ್ ಹಿಂದೆ ಹೋಗ್ಬಿಟ್ಟು ಅರ್ಥ ಮಾಡ್ಕೊಂಡು ಮುಂದೆ ಬನ್ನಿ, ಆಯಿತಾ. ಕ್ವಶನ್ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಪ್ರಾಬ್ಲಮ್, ಯಾಕಂದರೆ ಫಸ್ಟ್ ಪ್ರಾಬ್ಲಮ್ ಅಲ್ವಾ ಇದು. ಕ್ಲೀನಾಗಿ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಫಸ್ಟು ಯಾವ ಕಂಪ್ನಿ ನೇಮ್ ಏನು, ಅನ್ಫಾರ್ಚುನೇಟ್. ನೋಡಿ, ಅನ್ಫಾರ್ಚುನೇಟಾಗಿ ಈ ಕಂಪ್ನಿ ನಮ್ಮ ಹತ್ರ ಬಂದಿದೆ, ಅನ್ಫಾರ್ಚುನೇಟ್ ಲಿಮಿಟೆಡ್. ಇದು ಲಿಕ್ವಿಡೇಟರ್ ಏನು ಮಾಡ್ತಾನೆ, ದುಡ್ಡನ್ನು ಅವನೇನೆ ಸಗ್ರಿಗೇಟ್ ಮಾಡೋದು. ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್. ಆಯಿತಾ, ಕಾಣಿಸ್ತಾ ಇದೆಯಲ್ಲ ಫುಲ್ಲು. ಇವಾಗ ರಿಸಿಪ್ಟ್ ಅಮೌಂಟ್, ಪೇಮೆಂಟ್ ಅಮೌಂಟನ್ನು ತೊಗೊಂಡಿದ್ದೀನಿ, ಆಯಿತಾ. ಇವಾಗ ಫಸ್ಟ್ ಫಾರ್ಮೆಟಲ್ಲಿ ಏನಂತ ಕೇಳಿದ್ದಾನೆ, ರಿಸಿಪ್ಟ್ ಸೈಡಲ್ಲಿ ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಎಟ್ ಬ್ಯಾಂಕ್ ಇದೆಯಾ. ನೆಕ್ಸ್ಟು ಅಸೆಟ್ಸ್ ರಿಯಲೈಸ್ಡ್ ಅಂದರೆ ನಾವು ಸೇಲ್ ಮಾಡೋ ಅಸೆಟ್ ಯಾವ್ದ್ಯಾವುದು. ಆಮೇಲೆ ನಾವು ಸೇಲ್ ಮಾಡಿದಾಗ ನಮ್ಮ ಆ ವ್ಯಾಲ್ಯೂಗಿಂತ ಎಕ್ಸ್ಟ್ರಾ ವ್ಯಾಲ್ಯೂ ಅದು ಏನಾದರೂ ಬಂದಿದೆಯಾ, ಸರ್ಪ್ಲೆಸ್ಸು ಏನಾದರೂ ಬಂದಿದೆಯಾ. ನೆಕ್ಸ್ಟು ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಯಾವ್ದು ಪೆಂಡಿಂಗ್ ದುಡ್ಡನ್ನ ಬಂದು ಕೊಟ್ಟಿದ್ದಾರಾ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಇವಾಗ ಫಸ್ಟ್ ಕ್ವಶನಲ್ಲಿ ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಎಟ್ ಬ್ಯಾಂಕು ಕೊಟ್ಟಿದ್ದಾನ ನೋಡೋಣ ಬನ್ನಿ. ಏನಂತ ಕೊಟ್ಟಿದ್ದಾನೆ, ಕ್ಯಾಶ್ 2,500 ಅಂತ ಕೊಟ್ಟಿದ್ದಾನೆ, ಓಕೆನಾ. 2,500 ಇದು. ಸೊ ಏನು ಮಾಡ್ತೀವಿ, ಇಲ್ಲಿ ಕ್ಯಾಶ್ ಅಂತ ತೊಗೊಳ್ಳೋಣ.
ಕ್ಯಾಶ್ ಎಷ್ಟಿದೆ ನಮ್ಮ ಹತ್ರ 2500 ಇದೆ, ಕಾಣಿಸ್ತಿದಲ್ವಾ? ಅದೆಂಥದ ಆಯಿತಾ. ಕ್ಯಾಶ್ ಆದಮೇಲೆ ನಾವು ಯಾವ್ದು ತೊಗೋಬೇಕಾಗಿರೋದು, ಇವನು ಏನಾದರೂ ಅಸೆಟನ್ನು ಸೇಲ್ ಮಾಡಿದಾನ, ಸೊ ಅದನ್ನು ಏನಂತ ಹೇಳ್ತೀವಿ, ಅಸೆಟ್ ರಿಯಲೈಸ್ಡ್. ಅಸೆಟ್ಸ್ ರಿಯಲೈಸ್ಡ್, ಸೇಲ್ ಮಾಡಿರೋ ಅಸೆಟ್ ಯಾವುದಾದ್ರು ಇದೆಯಾ ಅಂತ. ಸೊ ಯಾವುದಾದ್ರು ನಾವು ಸೇಲ್ ಮಾಡಿರೋದು ಲ್ಯಾಂಡು, ಬಿಲ್ಡಿಂಗು, ಮಿಷಿನರಿ ವರ್ಕ್ ರಿಯಲೈಸ್ಡ್ ಬೈ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಫಾರ್ 60,000. ಇದನ್ನು ಬಿಟ್ಬಿಡೋಣ. 50,000 ಇದ್ದಿದ್ದು 60,000ಕ್ಕೆ ಸೇಲ್ ಮಾಡಿದ್ದಾನೆ, ಇದನ್ನು ಆಮೇಲೆ ತೊಗೊಳ್ಳೋಣ. ಅದರ್ ಫಿಕ್ಸ್ಡ್ ಅಸೆಟ್ ರಿಯಲೈಸ್ 20,000. ಇವಾಗ 50,000 ಏನದು ಫಿಕ್ಸ್ಡ್ ಅಸೆಟು ಎಷ್ಟಕ್ಕೆ ಸೇಲ್ ಮಾಡಿದ್ದಾನಂತ ಅವನು, ಫಿಕ್ಸ್ಡ್ ಅಸೆಟ್ 20,000ಗೆ ಸೇಲ್ ಮಾಡಿದ್ದಾನೆ. ಸೇಲ್ ಮಾಡಿರೋ ಅಸೆಟ್ಸನ್ನೆಲ್ಲ ಎಲ್ಲಿ ತೊಗೋಬೇಕು ನಾವು, ರಿಸಿಪ್ಟ್ ಸೈಡಲ್ಲಿ ತೊಗೋಬೇಕು. ನೆಕ್ಸ್ಟು ಡೆಟಾರ್ಸು 10,000 ಇದೆ, ಡೆಟಾರ್ಸ್ 10,000. ನೆಕ್ಸ್ಟು ಸ್ಟಾಕ್ 5,000. ಸ್ಟಾಕ್ 5,000 ಆಯಿತಾ. 5,000 ಲೋನ್ ವರ್ಕ್ ಕಂಪ್ಲೀಟ್ಲಿ ಬ್ಯಾಡ್ ಅಂತ ಕೊಟ್ಬಿಟ್ಟಿದ್ದಾನೆ ಆಯಿತಾ. ಲೋನ್ಗೂ ನಮಗೂ ಸಂಬಂಧ ಇಲ್ಲ. ಇವಾಗ ನಾನು ಏನಂದಿದ್ದೆ, ಫಸ್ಟು ನಾವೇನು ತೊಗೋತೀವಿ, ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಅಟ್ ಬ್ಯಾಂಕ್ ತೊಗೋತೀವಿ. ಆಮೇಲೆ ಅಸೆಟ್ ರಿಯಲೈಸ್ಡ್ ತೊಗೋತೀವಿ. ಆಮೇಲೆ ಸರ್ಪ್ಲಸ್ ರಿಯಲೈಸ್ಡ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೆಕ್ಯೂರ್ಡ್ ಕ್ರೆಡಿಟರ್ಸಿಂದ ನಾವು ಇವಾಗ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು ಫರ್ನಿಚರ್ನ ಒಂದು ಒಡವೆನ ತೊಗೊಂಡೋಗಿ ಅಡ ಇಟ್ಟಿರ್ತೀರ ಅಂದ್ಕೊಳ್ಳಿ. 1,00,000ಕ್ಕೆ ಬೆಲೆ ಬಾಳೋದನ್ನು ನೀವೇನು ಮಾಡಿರ್ತೀರ, ಹೋಗಿ 80,000ಗೆ ಅಡ ಇಟ್ಟಿರ್ತೀರ. ಆಮೇಲೆ ಏನು ಮಾಡ್ತೀರ, 80,000 ಕೊಟ್ಟು ಒಡವೆನ ಬಿಡಿಸ್ಕೊಬಿಟ್ಟು ಏನು ಮಾಡ್ತೀರ, 1,50,000ಕ್ಕೆ ಹೋಗಿ ಇನ್ನೊಂದು ಕಡೆ ಸೇಲ್ ಮಾಡಿಬಿಡ್ತೀರ. ಸೊ ಅವಾಗೇನಾಯಿತು, ನಿಮಗೆ 50,000 ಪ್ರಾಫಿಟ್ ಆಯ್ತಲ್ವಾ. ಆ ಥರ ಪ್ರಾಫಿಟನ್ನು ನಾವು ಇಲ್ಲಿ ತೊಗೋಬೇಕು. ಏನಂತ ತೊಗೊಳ್ತೀವಿ, ಸರ್ಪ್ಲೇಸ್ ಅಂತ ಹಾಕಿ ತೊಗೊಳ್ಳೋಣ. ಇವಾಗ ಅಲ್ಲಿ ಸೆಕ್ಯೂರ್ಡಲ್ಲಿ ಎಷ್ಟಿದ್ದು 50,000 ಇತ್ತು ಆಯಿತಾ. ನಾವು ಸೇಲ್ ಮಾಡಿದ್ದೆಷ್ಟಕ್ಕೆ 60,000ಗೆ. ನಮಗೆ ಎಕ್ಸ್ಟ್ರಾ ಪ್ರಾಫಿಟ್ ಎಷ್ಟು ಬರ್ತಿದೆ, 10,000 ಅಷ್ಟು ಆಯಿತಾ. ಇದೊಂದು ಕತೆ ಮುಗೀತು. ಆಮೇಲೆ ಇನ್ನೊಂದು ಹೇಳಿದ್ದೆ ನಾನು, ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ನಮ್ಗೆ ಯಾರೋ ಒಬ್ಬ ದುಡ್ಡು ಕೊಡೋನು ಬಂದುಬಿಟ್ಟು ದುಡ್ಡು ಕೊಡೋದು. ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಅಲ್ಲಿಂದ ದುಡ್ಡು ಬರುತ್ತೆ. ಯಾರಿಗೋ ಬಡ್ಡಿಗೆ ದುಡ್ಡು ಕೊಟ್ಟಿರ್ತೀವಿ, ಅಲ್ಲಿಂದ ದುಡ್ಡು ಬರುತ್ತೆ. ಸೊ ಅದೆಲ್ಲ ಏನಾಗುತ್ತೆ, ಇವನಿಗೆ ರಿಸಿಪ್ಟ್ ಸೈಡಲ್ಲಿ ಬರುತ್ತೆ. ಆ ದುಡ್ಡನ್ನೆಲ್ಲ ತೊಗೊಂಡು ಆಮೇಲೆ ಏನು ಮಾಡ್ತಾನೆ, ಯಾರಿಗೆ ದುಡ್ಡು ಕೊಡಬೇಕೋ ಅವ್ರಿಗೆ ಪೇಮೆಂಟಲ್ಲಿ ಕೊಟ್ಬಿಡ್ತಾನೆ. ಕಾಲ್ಸ್ ಇನ್ ಅರಿಯರ್ಸ್ ಇದನ್ನು ಎಂತಕ್ಕೆ ತೊಗೋತೀವಿ ಅಂದರೆ, ಕ್ವಶನಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾನೆ, ಕಾಲ್ಸ್ ಆನ್ ಶೇರ್ಸ್ ಕಂಪನಿ ಡಿಸೈಡೆಡ್ ಟು ಮೇಕ್ ಕಾಲ್ಸ್ ಆನ್ ಶೇರ್ಸ್ ಆ್ಯಂಡ್ ರಿಸೀವ್ಡ್ ಇನ್ ಫುಲ್ ಅಂತ ಹೇಳಿದ್ದಾನೆ. ಅಂದರೆ ಶೇರ್ಸು ಸಿಂಕ್ ಮಾಡ್ಕೊಳ್ಳಿ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಈಕ್ವಿಟಿ ಶೇರ್ಸ್ ಅಂತ ಕೊಟ್ಟಿರಲ್ಲ ಆಯಿತಾ. ಈಗ ಶೇರ್ ಕ್ಯಾಪಿಟಲ್ಲು 2,500 ಶೇರ್ ಆಫ್ 100 ಈಚು. ಅದರಲ್ಲಿ ಶೇರ್ ಹೋಲ್ಡರ್ಸ್ ಏನು ಮಾಡಿದ್ದಾರೆ, ಒಂದು ಶೇರ್ಗೆ 100 ರೂಪೀಸ್ ಪೇ ಮಾಡೋ ಬದಲು 80 ರೂಪೀಸ್ ಪೇ ಮಾಡಿದ್ದಾರೆ. ಇನ್ನು 20 ರೂಪೀಸ್ ಪೇ ಮಾಡಬೇಕಾಗಿತ್ತು. ಅದನ್ನು ಇವಾಗ ಲಿಕ್ವಿಡೇಟರ್ ಏನು ಮಾಡ್ತಿದ್ದಾನೆ, ಎಲ್ಲರಿಗೂ ಕರೆದ್ಬಿಟ್ಟು 20 ರೂಪಾಯಿ ಕೊಡಬೇಕಿತ್ತಲ್ವ ನೀವು, ಎಲ್ಲ ಕೊಟ್ಬಿಡಿ ಅಂತ ಹೇಳಿ ರಿಸೀವ್ಡ್ ಇನ್ ಫುಲ್ಲು ಅಂದರೆ ಫುಲ್ ಇಸ್ಕೊಂಡವನೆ. 20 ರೂಪಾಯಿ ಇಸ್ಕೊಂಡವನೆ, 18 ರೂಪಾಯಿಯೋ 15 ಆ ಥರ ಇಸ್ಕೊಂಡಿಲ್ಲ, 20 ರೂಪಾಯಿ ಫುಲ್ ಇಸ್ಕೊಂಡಿದ್ದಾನೆ. ಸೊ ಅದನ್ನು ನಾವು ಇಲ್ಲಿ ಕಾಲ್ಸ್ ಇನ್ ಅರಿಯರ್ಸಲ್ಲಿ ತೊಗೋತೀವಿ. ಏನು, ಶೇರ್ ಕಾಲ್ಸ್ ಆಯಿತಾ. ಎಷ್ಟು, 2,500ಕ್ಕೆ 20 ರೂಪಾಯಿ ಥರ ಇಸ್ಕೊಂಡಂತೆ. 2,500 × 20 ಮಾಡಿದ್ರೆ 50,000. ಇವಾಗ ಲಿಕ್ವಿಡೇಟರ್ ಹತ್ರ ಇಷ್ಟು ಅಮೌಂಟ್ ಇದೆ. ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ. ಕ್ವಶನಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ನು ಕೊಟ್ಟಿದ್ದ ಲಿಕ್ವಿಡೇಟರ್ ಇದು ಹಳೆ ಶೇರ್ಸನ್ನೆಲ್ಲ ನಾವು ಇಸ್ಕೊತಾ ಇದ್ದೀವಿ ಅಂತ. ಸೊ ಅದಕ್ಕೆ ಇಸ್ಕೊಂಡಿದ್ದು. ಇವಾಗ ಎಷ್ಟು ಬರುತ್ತೆ, 2,500, 20,000, 10,000, 5,000, 10,000, ನೆಕ್ಸ್ಟು 50,000, 97,500, 97,500 ಅಂತ ತೊಗೊಬಿಡ್ತೀವಿ. ಇವಾಗ ಲಿಕ್ವಿಡೇಟರ್ ಹತ್ರ ಎಷ್ಟು ಅಮೌಂಟ್ ಇದೆ, 97,500 ಇದೆ ಆಯಿತಾ. ಈ 97,500 ಯಾರ್ಯಾರು ಪೇಮೆಂಟ್ ಮಾಡಬೇಕೋ ಅವ್ರಿಗೆ ಕೊಡ್ತೀವಿ. ಹೇಗೆ ಪೇಮೆಂಟ್ ಮಾಡೋದು ಅಂದರೆ, ನಾವು ಫಸ್ಟು ಫಾರ್ಮೆಟ್ಟು ಆರ್ಡರ್ ವೈಸಲ್ಲೇ ಹೋಗ್ತೀವಿ. ಫಸ್ಟು ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ದುಡ್ಡು ಕೊಡ್ತೀವಿ. ಸೆಕ್ಯೂರ್ಡ್ ಕ್ರೆಡಿಟಾರ್ ಆಯಿತಾ. ಇಲ್ಲಿ
ಏನಂದರೆ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಹತ್ರ ನಮ್ಮ ಹತ್ರ ಯಾವುದೇ ವ್ಯವಹಾರ ಇಲ್ಲ. ಸೆಕ್ಯೂರ್ಡ್ ಲೋನಲ್ಲಿ ಏನಾಯಿತು, 50,000 ರೂಪಾಯಿ ಕೊಟ್ಟು ನಾವು ಇದು ಮಾಡಿ ದುಡ್ಡನ್ನು ಬಿಡಿಸ್ಕೊಬಿಟ್ಟಿದ್ದಾರೆ. ಸೊ ನಮಗೆ ಸೆಕ್ಯೂರ್ಡ್ ಕ್ರೆಡಿಟಾರ್ ಪರ್ಟಿಕ್ಯುಲರ್ ಆಗಿ ಏನೂ ಇಲ್ಲ. ಸೊ ನಿಲ್ ಅಂತ ತೋರಿಸ್ತೀವಿ. ಆಯಿತಾ? ಇದಾಗಿದ ತಕ್ಷಣ ಏನು, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಏನು, ಇವನು ಸೇಲ್ ಮಾಡೋ ಟೈಮಲ್ಲಿ ಇವ್ನಿಗೆ ಏನಾದರೂ ಖರ್ಚಾಗಿದೆಯಾ. ಇವಾಗ ಹರಾಜು ಹಗ್ಗ ಆಗ್ತಾ ಗೊತ್ತಾ ಮನೆ ಎಲ್ಲ, ಆವಾಗ ಖರ್ಚುಗಳಾಗುತ್ತಲ್ಲ, ಲಾಯರ್ಸ್ನ ಕರೆಸ್ಬೇಕು, ಅದೆಲ್ಲ ಆಗುತ್ತಲ್ವ. ಆ ಥರ ಖರ್ಚು ಏನಾದರೂ ಆಗಿದೆಯಾ ಅಂತ ನೋಡೋಣ. ಇಲ್ಲೇ ಪರ್ಟಿಕ್ಯುಲರ್ ಕೊಟ್ಟಿರ್ತಾನೆ, ಲಿಕ್ವಿಡೇಟರ್ ಇಸ್ ಟು ಬಿ ಪೇಡ್ ಎ ಫಿಕ್ಸ್ಡ್ ಕಮಿಷನ್ 500 ಪ್ಲಸ್ 1% ಆನ್ ಅಮೌಂಟ್ ಪೇಡ್ ಟು ಸೆಕ್ಯೂರ್ಡು ಲಿಕ್ವಿಡೇಟರ್ಸ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಮೌಂಟ್ ಇಸ್ 500. ಏನಂತೆ, ಅವನಿಗೆ 500 ರೂಪೀಸು ಖರ್ಚಾಗಿದೆ ಅಂತೆ. ಇದು ನಿಲ್ ಅಂತ ಹಾಕಿ, ಓಕೆನಾ. ಕ್ಲೀನಾಗಿ ನೋಡ್ಕೊಳ್ಳಿ. ಕ್ವಶನಲ್ಲಿ ಲಿಕ್ವಿಡೇಟರ್ಸ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಮೌಂಟ್ ಟು ಬಿ 500 ಅಂತ ಇದೆ. ಅಂದರೆ ಅವ್ನಿಗೆ 500 ರೂಪಾಯಿ ಖರ್ಚಾಗಿದೆಯಂತೆ ಸೇಲ್ ಮಾಡೋ ಟೈಮಲ್ಲಿ, ಓಕೆನಾ. ನೆಕ್ಸ್ಟ್ ಏನು ತೊಗೋತೀವಿ ನಾವು, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂದರೆ ಏನು, ಅವ್ನಿಗೆ ಪೇ ಮಾಡೋ ಸ್ಯಾಲ್ರಿನ ನಾವು ಸ್ಯಾಲ್ರಿ ಅಂತ ಹೇಳಲ್ಲ, ರೆಮ್ಯುನರೇಷನ್ ಅಂತ ಹೇಳ್ತೀವಿ, ಕೂಲಿ ಅಂತ ಹೇಳ್ತೀವಿ, ಓಕೆನಾ. ಇವಾಗ ಇವನಿಗೆ ದುಡ್ಡು ಕೊಡಬೇಕು, ಯಾಕಂದರೆ ಇವ್ನು ಬಂದು ಇದನ್ನೆಲ್ಲ ಸೇಲ್ ಮಾಡಿ ಇದನ್ನು ಕ್ಲೋಸ್ ಮಾಡ್ತಾ ಇದ್ದಾನೆ, ಯಾವುದೋ ಅನ್ಫಾರ್ಚುನೇಟ್ ಲಿಮಿಟೆಡ್ ಅನ್ನೋದನ್ನು. ಒಬ್ಬ ಲಿಕ್ವಿಡೇಟರ್ ಬಂದುಬಿಟ್ಟು ಎಲ್ಲ ಅವನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಕ್ಲೋಸ್ ಮಾಡ್ತಿದ್ದಾನೆ ಅಂತ ಅವ್ನಿಗೂ ನಾವು ದುಡ್ಡು ಕೊಡಬೇಕಲ್ವಾ. ಸೊ ಅವನು ಕೋರ್ಟ್ ಕಡೆಯಿಂದ ಏನು ಹೇಳಿದ್ದಾರೆ, ಲಿಕ್ವಿಡೇಟರ್ ಟು ಬಿ ಪೇಡ್ ಫಿಕ್ಸ್ಡ್ ಕಮಿಷನ್ ಆಫ್ 500. ಏನಂತೆ, ಫಸ್ಟು ಲಿಕ್ವಿಡೇಟರ್ಗೆ 500 ರೂಪೀಸ್ ಕೊಟ್ಬಿಡ್ಬೇಕಂತೆ, ಫಿಕ್ಸ್ಡು. ಎಷ್ಟು ಹೇಳ್ತಾ ಇದ್ದಾನೆ ಕ್ವಶನಲ್ಲಿ, ಎಷ್ಟು ಹೇಳ್ತಾನೋ ಅಷ್ಟನ್ನು ಮಾತ್ರ ಕೊಡಬೇಕು. 500 ರೂಪೀಸ್ ಫಿಕ್ಸ್ಡ್ ಕೊಟ್ಬಿಡ್ಬೇಕಂತೆ. ಆಮೇಲೆ ಪ್ಲಸ್ 1% ಕಮಿಷನ್, 1% ಆಫ್ ಅಮೌಂಟ್ ಪೇ ಟು ಬಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಸ್ ಕ್ರೆಡಿಟರ್ ಅಂತ ಕೊಟ್ಟಿದ್ದಾನೆ. ಈ ಕಮಿಷನ್ನ ನಾವು ಇವಾಗಲೇ ಪೇ ಮಾಡಲ್ಲ, ಇದನ್ನು ಹಾಗೆ ಉಳಿಸ್ಕೊಳ್ಳಿ. ಯಾವಾಗಲೂ ಆಗಿರಲಿ, ಇವನಿಗೆ ಇದು ಕಮ್ಮಿ ದುಡ್ಡು 500 ರೂಪಾಯಿ ಪೇ ಮಾಡಿಬಿಟ್ವಿ ರೆಮ್ಯುನರೇಷನು. ಇನ್ನೊಂದು ರೆಮ್ಯುನರೇಷನ್ ಪೇ ಮಾಡುವಾಗ ಎಲ್ಲದಕ್ಕೂ ದುಡ್ಡು ಆಗುತ್ತಾ ಸಾಲುತ್ತಾ ಅಂತ ಹೇಳಿ ಲಾಸ್ಟಿಗೆ ಅವ್ನಿಗೆ ಪೇ ಮಾಡ್ತೀವಿ. ಸ್ಟಾರ್ಟಿಂಗ್ ಅವ್ನು ಕಮಿಷನ್ ಕೊಟ್ಬಿಟ್ಟೆ ದುಡ್ಡು ಕೊಡಬೇಕಲ್ವ. 1% ಕಮಿಷನ್ ಪೇಡ್ ಆನ್, ಅವನೇನು ಹೇಳ್ತಿದ್ದಾನೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ 1% ಕಮಿಷನ್ ಕೊಡು ಅಂತ ಹೇಳ್ತಿದ್ದಾನೆ. ಅದನ್ನು ಇವಾಗಲೇ ಕೊಡೋಲ್ಲ, ಆಮೇಲೆ ಕೊಡ್ತೀವಿ, ಆಯಿತಾ. ನೆಕ್ಸ್ಟು ನೋಡಿ, ಡಿಬೆಂಚರ್ಸ್ ಹೋಲ್ಡರ್ಸ್. ಡಿಬೆಂಚರ್ಸ್ ರಿಲೇಟೆಡ್ ಎಲ್ಲದು ಕ್ವಶನಲ್ಲಿ ಕೇಳಿದಾನ, ಎಲ್ಲೂ ಕೊಟ್ಟಿಲ್ಲ. ಸೊ ಏನು ಮಾಡ್ತೀವಿ, ಡಿಬೆಂಚರ್ಸ್ ನಿಲ್, ಆಯಿತಾ. ಡಿಬೆಂಚರ್ ಬಗ್ಗೆ ಏನು ಕೊಟ್ಟಿಲ್ಲ. ನೆಕ್ಸ್ಟು ನೋಡಿ, 1 by 1 ಬರಬೇಕು. ನೀವು ಫಸ್ಟು ನಾನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಗೆ ಪೇ ಮಾಡಿಬಿಡ್ತೀನಿ, ಆಮೇಲೆ ಸೆಕ್ಯೂರ್ಡ್ ಕ್ರೆಡಿಟರ್ಗೆ ಹಾಗೆಲ್ಲ ಇಲ್ಲ. ಇವ್ನಿಗಾದ್ಮೇಲೆ ಇವ್ನಿಗೆ ಇವಾಗ ಡಿಬೆಂಚರ್ಸ್ ಏನೂ ಇಲ್ಲ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಇವಾಗ ದುಡ್ಡು ಕೊಡ್ಬೇಕು ನಾವು. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೆಲವೊಂದು ಸತಿ ಏನು ಮಾಡ್ತಾನಂದರೆ, ನಿಮಗೆ ಸೆಕ್ಯೂರ್ಡ್ ಕ್ರೆಡಿಟರು, ಪ್ರಿಫರೆನ್ಷಿಯಲ್ ಕ್ರೆಡಿಟರು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕೊಡೋಲ್ಲ, ಡೈರೆಕ್ಟಾಗಿ ಕ್ರೆಡಿಟರ್ಸ್ ಅಂತ ಕೊಡ್ತಾನೆ. ಆವಾಗ ಆ ಕ್ರೆಡಿಟರ್ಸಿಂದ ನಾವು ಅಮೌಂಟನ್ನು ಡಿವೈಡ್ ಮಾಡ್ಕೊಳ್ಬೇಕು, ಓಕೆನಾ. ಇವಾಗ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎಷ್ಟಿದೆ ನಮ್ಮ ಹತ್ರ, 5,000 ರೂಪಾಯಿ ಇದೆ. ಇವಾಗ ನಮ್ಮ ಹತ್ರ ಅದು 97,500 ರೂಪಾಯಿ ಇದೆ. 1,000 ರೂಪಾಯಿ ಆಗಲೇ ಖರ್ಚಾಗ್ಬಿಟ್ಟಿದೆ. ಇವಾಗ ಇವನಿಗೆ 5,000 ರೂಪಾಯಿ ಕೊಡಬೇಕಂತೆ. 5,000 ರೂಪಾಯಿ ಕೊಟ್ವಾ. ನೆಕ್ಸ್ಟ್ ಏನು ತೊಗೋಬೇಕು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಏನಾದರೂ ಇವನು ದುಡ್ಡು ಕೊಡಬೇಕಾ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಎಷ್ಟು ಕೊಡಬೇಕು, ಅದು 95,000 ರೂಪಾಯಿ. ಅದೇ ನಮ್ಮ ಮತ್ತೆ ಅದೇ 97,500 ರೂಪಾಯಿ ಅಲ್ವಾ. ನಾವು ಇವನಿಗೆ ದುಡ್ಡು ಕೊಡೋಕ್ಕೆ, ಇಲ್ಲಿ ಫುಲ್ಲು ಟೋಟಲ್ ಅಮೌಂಟ್ 95 ಹಾಕೋಕ್ಕಿಂತ ಮುಂಚೆ ನಮ್ಮ ಹತ್ರ ಅಷ್ಟು ದುಡ್ಡು ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಇವಾಗ ಅದಕ್ಕಂತ ಪ್ರತಿ ಸತಿನೂ ನಾವು ಇದಕ್ಕೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡುವಾಗ ಮತ್ತು ಲಿಕ್ವಿಡೇಟರ್ ರೆಮ್ಯುನರೇಷನ್ ಏನು ಹೇಳಿದ್ದಾನೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನೀನು ಎಷ್ಟು ಕೊಡ್ತೀಯೋ ಅದ್ರ ಮೇಲೆ ನನಗೆ 1% ಕಮಿಷನ್ ಕೊಡು ಅಂತ ಹೇಳಿದ್ದಾನೆ ಕ್ವಶನಲ್ಲಲ್ವಾ. ಇಲ್ಲಿ ನೋಡಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ನಮ್ಮ ಹತ್ರ ಟೋಟಲ್ ಎಷ್ಟು ಅಮೌಂಟ್ ಇದೆ, ಟೋಟಲು 97,500 ಇದೆ. ಅದರಲ್ಲಿ ನಾವು ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅದನ್ನು ಲೆಸ್ ಮಾಡ್ಕೊಬಿಡೋಣ. ಎಷ್ಟು ಜನಕ್ಕೆ ಇಲ್ಲಿ 500 ಕೊಟ್ಟಿದ್ದೀವಿ,
500 ಪ್ಲಸ್ ಮತ್ತೆ ಇಲ್ಲೂ 500 ರುಪೀಸ್ ಕೊಟ್ಟಿದ್ದೀವಿ, ಪ್ಲಸ್ಸು ಇವನಿಗೆ 5000 ಕೊಟ್ಟಿದ್ದೀವಿ. 5000 ಅಲ್ಲ, ಹಾಂ 5000 50,000 5000 ಓಕೆನಾ. ಇವಾಗ ನಮ್ಮ ಹತ್ರ ಎಷ್ಟು 97,500 ರುಪೀಸ್ ಇತ್ತು. ಇವಾಗ ಇವ್ರಿಗೆ ಇಷ್ಟು ಕೊಟ್ಟು ನಮ್ಮ ಹತ್ರ ಎಷ್ಟು ಮಿಕ್ಕಿದೆ ನೋಡೋಣ. 500 500 5000 ಮಾಡಿದ್ರೆ 6000 ರುಪೀಸ್ ನಮ್ಗೆ ಆಲ್ರೆಡಿ ಖರ್ಚಾಗ್ಬಿಟ್ಟಿದೆ. ಇವಾಗ 97,500 ಮೇಲೆ 6000 ಮಾಡಿದೆ ನಮ್ಮ ಹತ್ರ ಎಷ್ಟು ಉಳಿದಿದೆ 91,500. ಇವಾಗ ಇವನಿಗೆ 95,000 ರುಪೀಸ್ ಕೊಡಬೇಕಲ್ವಾ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ. ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನಮ್ಮ ಹತ್ರ ಇರೋದೇ ಎಷ್ಟು 91,500 ರುಪೀಸು. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಈ 91,500ಅಲ್ಲಿ ಇವನಿಗೆ ಕಮಿಷನು 1% ಕೊಡಬೇಕಂತೆ, ಆಯಿತಾ. ಇವಾಗ ಇನ್ನೊಂದು ಕ್ಲೀನಾಗಿ ತಿಳ್ಕೊಳ್ಳಿ, ನಾವು ಇವನಿಗೆ ಪೇಮೆಂಟ್ ಮಾಡ್ತೀವಲ್ವಾ, ನಿಮಗೆ 2 ಟೈಪ್ಸ್ ಫಾರ್ಮುಲಾ ಬರುತ್ತೆ. ಹೇಗೆ ಅಂದರೆ ಒಂದು ನಿಮಿಷ, ಇವಾಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇ ಮಾಡೋಕ್ಕೆ ನಮ್ಮ ಹತ್ರ 95,000 ರೂಪಾಯಿ ಫುಲ್ ಅಮೌಂಟ್ ಇತ್ತು ಅಂತ ಅಂದ್ಕೊಳ್ಳಿ. ಆವಾಗ ಏನು ಮಾಡ್ತೀವಿ 95,000 ಇಂಟು ಇವ್ನಿಗೆ 1% ಕಮಿಷನ್ ಕೊಡಬೇಕಲ್ಲ, 1/100 ಅಂತ ತೊಗೊಳ್ತೀವಿ. ಅರ್ಥ ಆಗ್ತಿದೆ ಅಲ್ವಾ. ಇನ್ ಕೇಸು ನಮಗೆ 95,000 ಇಲ್ಲಿ ನೋಡಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ 95,000 ಕೊಡಬೇಕಾಗಿತ್ತು. ನಮ್ಮ ಹತ್ರ ಏನಾದರೂ 95,000 ಫುಲ್ ದುಡ್ಡಿದ್ದಿದ್ದರೆ ನಾವೇನು ಮಾಡ್ತಿದ್ವಿ 95,000 ಇಂಟು 1% ಮಾಡಿ ಇವನಿಗೆ ಕಮಿಷನ್ ಕೊಟ್ಬಿಡ್ತಿದ್ವಿ ಲಿಕ್ವಿಡೇಟರ್ಗೆ. ಆದರೆ ನಮ್ಮ ಹತ್ರ ಅದೆಷ್ಟು 91,500. ಅದಕ್ಕೆ ಈ ಥರ ಮಾಡೋದಿಲ್ಲ ನಾವು. ಯಾವ ಥರ ಮಾಡ್ತೀವಿ 91,500ಅಲ್ಲೇ 1/101 ಅಂದರೆ 100 + 1. ಇನ್ ಕೇಸ್ ಅವ್ನು ಏನಾದರೂ 10% ಕಮಿಷನ್ ಬೇಕು ಅಂದಿದ್ದೆ 10/110 ಮಾಡ್ತಾಯಿದ್ವಿ. ಅರ್ಥ ಆಯ್ತಾ. ಇವಾಗ 91,500 ಇಂಟು 1/101 ಮಾಡಿದ್ರೆ ನಮ್ಗೆ ಎಷ್ಟು ಬಂತು 906 ಬರುತ್ತೆ. ಇಲ್ಲಿ ನೋಡಿ 905.9 ಬಂದಿದೆ. ಇದನ್ನು ನಾವು ಏನಂತ ತೊಗೊಳ್ತೀವಿ 906 ಅಂತ ತೊಗೋತೀವಿ. ಈ 906ನ ನಾವು ಎಲ್ಲಿ ತೊಗೋತೀವಿ ಇವನಿಗೆ ಇಲ್ಲಿ ಕಮಿಷನ್ ಆಗಿ ಕೊಡ್ತೀವಿ. ಅರ್ಥ ಆಯ್ತಾ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ನಮ್ಮ ಹತ್ರ 95,000 ಫುಲ್ ದುಡ್ಡು ಇದ್ದಿದ್ದೆ ಅವನಿಗೆ 1% ಕಮಿಷನ್ ಕೊಡ್ತಾಯಿದ್ವಿ. ಆದರೆ ನಮ್ಮ ಹತ್ರ ಅದು 91,500. ಅದಕ್ಕೆ ಏನು ಮಾಡ್ತೀವಿ 91,500 1/101. ಇನ್ ಕೇಸ್ 50% ಕಮಿಷನ್ ಕೇಳಿದವನು 50/150 ಅಂತ ತೊಗೋತಾಯಿದ್ವಿ. ಇವಾಗ ಇವನದಲ್ವ ಇದು ಎಷ್ಟು 906 ಬಂತು. ಇವಾಗ ಮಿಕ್ಕಿದನ್ನು ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕು. ಇವಾಗ ಎಷ್ಟು ದುಡ್ಡು ಮಿಕ್ಕಿದೆ ನಮ್ಮ ಹತ್ರ ಇವಾಗ 500 + 500 + 906 + 5,000. ಇವಾಗ ನಮ್ಗೆ ಎಷ್ಟು ಖರ್ಚಾಗಿದೆ 6,906 ಖರ್ಚಾಗಿದೆ ಮೈನಸ್ 97,500 ಮಾಡಿದೆ ನಮಗೆ. ಒಂದು ನಿಮಿಷ ತೋರಿಸ್ತೀನಿ. ಇದು ಯಾವುದು ಲಿಕ್ವಿಡೇಟರ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ದು ನಾವು, ಲಿಕ್ವಿಡೇಟರ್ಗೆ ದುಡ್ಡು ಕೊಡೋಕ್ಕೆ. ಇವಾಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ತೊಗೋಬೇಕು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಈಸ್ ಈಕ್ವಲ್ ಟು ಇವಾಗ ಹೆಂಗೆ ಮಾಡೋದು ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ನಮ್ಮ ಹತ್ರ ಎಷ್ಟಿದೆ 500 + 500 + 906 + 5,000. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ 500 + 500 + 906 + 5,000. ನಮ್ಮ ಹತ್ರ ಇದ್ದಿದ್ದೆಷ್ಟು 97,500. ಇವಾಗ ಖರ್ಚಾಗಿರೋದೆಷ್ಟು 6,906. ಹಾಗಾದರೆ ಉಳಿದಿರೋದು 90,594. ಇದನ್ನು ಏನಂತ ಹೇಳ್ತೀವಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಕೊಡ್ತೀವಿ. 90,000 ಅರ್ಥ ಆಗ್ತಿದೆ ಅಲ್ವಾ. ಈ ದುಡ್ಡು ಏನು ನಮ್ಮ ಹತ್ರ ಮಿಕ್ಕಿತ್ತಲ್ವ ಅದನ್ನು ನಾವು ಇವ್ರಿಗೆಲ್ಲ ಹಂಚಬೇಕಾಗಿದ್ದು. ಇವಾಗ ಹಂಚಿದ್ವಿ. ಮತ್ತು ಇನ್ನೊಂದು ಹೇಳಿದೆ ನಿಮಗೆ ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಎಲ್ಲಿ ಮ್ಯಾಮ್ ತೊಗೊಂಡೇ ಇಲ್ಲ ಅಂದರೆ ನೋಡಿ ಇನ್ಕ್ಲೂಸಿವ್ ಅಂತ ಬಂದಿದ್ದೆ ನಾವು ಇಲ್ಲಿ ಆ್ಯಡ್ ಮಾಡ್ಕೋತೀವಲ್ವ ಲಿಕ್ವಿಡೇಟರಲ್ಲಿ ಈ 5,000 ನಾವು ತೊಗೋತಾ ಇರಲಿಲ್ಲ, ಇನ್ಕ್ಲೂಸಿವ್ ಅಂತ ಕೊಟ್ಟಿದ್ದೆ. ಇಲ್ಲಿ ನೋಡಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ದೆ ಅಲ್ವಾ 5,000 ತೊಗೊಂಡಿರೋದು. ಇನ್ಕ್ಲೂಸಿವ್ ಅಂತ ಬಂದಿದೆ ಈ 5,000 ತೊಗೊಳ್ತಾ ಇರಲಿಲ್ಲ. ಎಕ್ಸ್ಕ್ಲೂಸಿವ್ ಅಂತ ಬಂದಿದೆ ಅದಕ್ಕೆ ಈ 5,000 ತೊಗೊಂಡಿರೋದು. ಇನ್ನೊಂದು ಸತಿ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಎಲ್ಲ ಪ್ರಾಬ್ಲಮಲ್ಲೂ ಇದೇ ಮೆಥಡ್ ಫಾಲೋ ಮಾಡಬೇಕು. ಇವಾಗ ನೋಡಿ ನಮಗೆ ಫಾರ್ಮೆಟ್ ಇದು ಪ್ರಿಫರೆನ್ಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಂಡ್ ಆಗಿದೆ.
ಇದರಲ್ಲಿ ಈಕ್ವಿಟಿ ಶೇರ್ಸು ಪ್ರಿಫರೆನ್ಸ್ ಶೇರ್ಸ್ ಬಂದರೆ ಅದು 14 ಮಾರ್ಕ್ಸಿಗೆ ಆಯಿತಾ. ಜಸ್ಟ್ 2 ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಇಲ್ಲಿ ಆಯಿತಾ. ಆ್ಯಡ್ ಆದ ಅದು 14 ಮಾರ್ಕ್ಸು, ಇದು 8 ಮಾರ್ಕ್ಸು. ಅರ್ಥ ಆಗ್ತಾ ಅಲ್ವಾ. ಏನು ಮಾಡಿದ್ವಿ ನಾವು, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ 95,000 ಕೊಡಬೇಕಾಗಿತ್ತು, ಅದೇ ನಮ್ಮ ಹತ್ರ 95 ಅಷ್ಟಿಲ್ಲ, ಇರೋದೇ 90,594. ಸೊ ಅಷ್ಟೇ ಕೊಟ್ವಿ. ಇವಾಗ ನೀವು 2 ಸೈಡ್ ಆ್ಯಡ್ ಮಾಡಬೇಕು, ಅಂದರೆ ಟೋಟಲ್ ಮಾಡಿದಾಗ ನಮಗೆ ಆನ್ಸರು 97,500 ರುಪೀಸ್ ಬರಬೇಕು. ಓಕೆನಾ. ಇವಾಗ ಎಷ್ಟಿದೆ, 500 + 500 + 906 + 5,000 + 90594 ಮಾಡಿದ್ರೆ ನಮಗೆ ಎಷ್ಟೇ 97,500 ಕರೆಕ್ಟಾಗಿ ಬಂತು. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಲಯಬಿಲಿಟೀಸ್ ಸೈಡು ಅಂದರೆ ಅವ್ನಿಗೆ ಏನೇನು ಸಾಲ ಇದೆ, ಅಸೆಟ್ ಸೈಡ್ ಅಂದರೆ ಇದನ್ನೆಲ್ಲ ಸೇಲ್ ಮಾಡಿ ಬರೋವಂಥ ದುಡ್ಡಲ್ಲಿ ಈ ಸಾಲನ ಯಾರು ತೀರ್ಸೋದು, ಲಿಕ್ವಿಡೇಟರ್ ತೀರಿಸ್ತಾನೆ. P&L ಅಕೌಂಟು ಸತ್ತು ತೊಗೊಳಂಗಿಲ್ಲ, ತಲೆಯಲ್ಲಿ ಇಟ್ಕೊಬಿಡಿ ಆಯಿತಾ. ಲಿಕ್ವಿಡೇಷನಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಅಂತ ಅಂದರೆ 14 ಮಾರ್ಕ್ಸು, 8 ಮಾರ್ಕ್ಸು, 4 ಮಾರ್ಕ್ಸ್ ಬರಬೇಕಂದ್ರೆ P&L ಅಕೌಂಟನ್ನು ಮರ್ತು ಬಿಡಿ ಆಯಿತಾ. ಇವಾಗ ಏನೋ ಲಯಬಿಲಿಟೀಸು ಅಸೆಟ್, ನೀವು ಅಡ್ಜಸ್ಟ್ಮೆಂಟ್ ನೋಡಬೇಕು. ಏನು ಲ್ಯಾಂಡು ಮಿಷನರಿ ಮತ್ತು ಇವಾಗ ಇಲ್ಲಿ ಮಾತ್ರ ಏನು ಹೇಳಿದ್ದಾನೆ ಅಂದರೆ ಜಾಸ್ತಿಗೆ ಸೇಲ್ ಮಾಡಿದ್ದಾನೆ ಅಂತ ಹೇಳಿದ್ದಾನೆ. ಅದೇ ಒಂದೊಂದು ಪ್ರಾಬ್ಲಮಲ್ಲಿ ಏನು ಗೊತ್ತಾ, ಆ ಥರ ಏನೂ ಇರಲ್ಲ, ಡೈರೆಕ್ಟಾಗಿ ಲ್ಯಾಂಡನ್ನ ಇಷ್ಟಕ್ಕೆ ಸೇಲ್ ಮಾಡಿದ್ದಾನೆ ಅಂದಾಗ ಡೈರೆಕ್ಟಾಗಿ ತೊಗೊಬಿಡ್ತಾರೆ. ಇಲ್ಲೇನು ಹೇಳಿದ್ದಾನೆ, ಎಕ್ಸ್ಟ್ರಾ ಸೇಲ್ ಮಾಡಿದ್ದಾನೆ ಅಂದಿದ್ದಕ್ಕೆ ನಾವು ಏನು ಮಾಡಿ ಮೈನಸ್ ಮಾಡಿಬಿಟ್ಟು ಬಂದಿರೋ ಅಮೌಂಟನ್ನು ನಾವು ಇಲ್ಲಿ ತೊಗೊಂಡಿದ್ದು ಆಯಿತಾ. ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಯಾರೋ ಕೊಡಬೇಕಾಗಿದ್ದ ದುಡ್ಡನ್ನು ಬಂದು ಕೊಟ್ಟ, ಸೊ ಅದನ್ನು ಇವನು ತೊಗೊಂಡಿದ್ದಾನೆ. ನೆಕ್ಸ್ಟು ಸೆಕ್ಯೂರ್ಡ್ ಕ್ರೆಡಿಟಾರ್ಸು ಇಲ್ಲೇ ಬಂದುಬಿಟ್ಟಿದೆ, ಸೊ ಅದಕ್ಕೆ ಇವನಿಗೇನು ನಾವು ಕೊಡ್ತಾನೆ ಇಲ್ಲ. ಲಿಕ್ವಿಡೇಟರ್ ಎಕ್ಸ್ಪೆನ್ಸಸ್ ಅಂತ ಹೇಳಿದೆ ನಿಮಗೆ. ಏನು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂದರೆ ಇವಾಗ ಐಟಮ್ಸನ್ನೆಲ್ಲ ಸೇಲ್ ಮಾಡುವಾಗ ಹರಾಜು ಹಾಕುವಾಗ ಕೆಲವೊಂದು ಎಕ್ಸ್ಪೆನ್ಸಸ್ ಆಗಿರುತ್ತೆ, ಸೊ ಅದನ್ನು ನಾವು ತೊಗೋತೀವಿ. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅವನದೇನೋ ಕೋರ್ಟ್ ಏನು ಹೇಳಿದೆ 500 ರುಪೀಸ್ ಫಿಕ್ಸ್ ಕೊಡಿ, ಆಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೆ 1% ಕೊಡಿ. ಯಾವಾಗಲೂ ಆಗಿದ್ದು ಇದು ರೆಮ್ಯುನರೇಷನ್ದು ಪೆಂಡಿಂಗಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ಮಾಡಬೇಕು. ಅವನಿಗೆ ಸ್ಟಾರ್ಟಿಂಗಲ್ಲೇ ದುಡ್ಡು ಕೊಡೋ ಹಾಗಿಲ್ಲ, ಲಾಸ್ಟಲ್ಲಿ ಕೊಡಬೇಕು. ಯಾಕಂದರೆ ಅವ್ನು ಕೇಳಿದ್ದು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೆ ಅಲ್ವಾ, ಅದ್ರ ಮೇಲೆ ನಾವು ಕೊಡಬೇಕು. ಅದಕ್ಕಿಂತ ಮುಂಚೆ ಕೊಟ್ಟರೆ ಇನ್ನು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ಗೆಲ್ಲನೂ ಮೋಸ ಆಗ್ಬಿಡುತ್ತಲ್ವ, ಸೊ ಅದಕ್ಕೆ. ನೆಕ್ಸ್ಟು ಡಿಬೆಂಚರ್ಸ್ ರಿಲೇಟೆಡ್ ಏನೂ ಕೇಳಿಲ್ಲ, ಅದಕ್ಕೆ ನಾವೇನು ತೊಗೊಳಲ್ಲ. ನೆಕ್ಸ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು 5,000 ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾನೆ, ಅದಕ್ಕೆ ತೊಗೊಂಡಿದ್ದೀವಿ. ಇಲ್ಲ ಅಂದರೆ ಕ್ವಶನಲ್ಲಿ ಹೇಗೆ ಕೊಡ್ತಾನೆ ಗೊತ್ತಾ, ಇನ್ಕಮ್ ಟ್ಯಾಕ್ಸು, ಸ್ಯಾಲ್ರಿ ಅಂತೆಲ್ಲ ಹೇಳಿದೆ ಅಲ್ವಾ, ಸೊ ಆ ಥರ ಕೊಡ್ತಾನೆ. ನೆಕ್ಸ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಏನು ಮಾಡಿದ್ವಿ, ಇಲ್ಲಿ ಬಂದ್ವಿ. ಫಸ್ಟು ಏನು ಮಾಡಿದ್ವಿ, ನಮ್ಮ ಹತ್ರ ಟೋಟಲ್ ದುಡ್ಡು 97,500 ರುಪೀಸ್ ಇರೋದು. ಇವನಿಗೆ 95,000 ಕೊಡಬೇಕಾಗಿತ್ತು ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ. ಡೈರೆಕ್ಟಾಗಿ ಕೊಡೋದಕ್ಕಾಗಲ್ಲ, ನಮ್ಮ ಹತ್ರ ಕಮ್ಮಿ ದುಡ್ಡಿದೆ. ಅದಕ್ಕೆ ಏನು ಮಾಡಿದ್ವಿ, ನಾವು ಆಲ್ರೆಡಿ ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದೀವೋ ಅದನ್ನೆಲ್ಲ ಲೆಸ್ ಮಾಡ್ಕೋಬೇಕು. ಫಸ್ಟು ಎಕ್ಸ್ಪೆನ್ಸಸ್ 500 ಆಯಿತು, ಆಮೇಲೆ ಅವ್ನಿಗೆ ಫಿಕ್ಸ್ಡ್ ರೆಮ್ಯುನರೇಷನ್ 500 ಕೊಟ್ವಿ, 5,000 ಪ್ರಿಫರೆನ್ಸ್ ಕ್ರೆಡಿಟರ್ಸಿಗೆ ಕೊಟ್ವಿ. ಸೊ 97,500 ರೂಪಾಯಲ್ಲಿ 6,000 ರೂಪಾಯಿ ಖರ್ಚಾಗೋಗೈತೆ ನಮ್ಮದು. ಮಿಕ್ಕಿರೋದೆಷ್ಟು 91,500. ಇವನಿಗೆ 95,000 ಕೊಡಬೇಕಾಗಿದ್ದಿತ್ತು, ಅದೇ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, 91,500 ಆಯಿತಾ ನಮ್ಮ ಹತ್ರ ಇರೋದು. ಇವಾಗ ಅವನೇನು ಗೌರ್ಮೆಂಟ್ ಏನು ಹೇಳಿದೆ, 1% ಫಿಕ್ಸ್ಡ್ ದುಡ್ಡನ್ನು ನೀವು ಲಿಕ್ವಿಡೇಟರ್ ಕೊಡಿ ಅಂತ ಹೇಳಿದ್ದಾನೆ. ಇನ್ ಕೇಸ್ ನಮ್ಮ ಹತ್ರ 95,000 ಇದ್ದಿದ್ದರೆ 1% ಹೆಂಗೆ ಕೊಡ್ತಿದ್ವಿ, 95,000 × 1% ಅಂತ ಕೊಡ್ತಾಯಿದ್ವಿ. ನಮ್ಮ ಹತ್ರ 95,000 ರುಪೀಸ್ ಇಲ್ಲ, ಇರೋದೇ 91,500. ಅದಕ್ಕೆ ಏನು ಮಾಡ್ತೀವಿ, 91,500 × 1/101. 101 ಹೆಂಗೆ ಬಂತಂದರೆ 100% + 1% ಅವನು ಕೊಡ್ತಾ ಇರೋದಲ್ವಾ. ಸೊ ಅದು ಮಾಡಿದಾಗ 906 ಬಂತು. ಈ 906ನ ನಾವು ಅವನಿಗೆ ಕಮಿಷನ್ ಆಗಿ ಕೊಡ್ತಾಯಿದ್ದೀವಿ ಆಯಿತಾ. ಇವಾಗ ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ನಾವು ಎಷ್ಟು ಕೊಡಬೇಕಾಗಿತ್ತು, 95,000 ರೂಪಾಯಿ ಕೊಡಬೇಕಾಗಿತ್ತು. 95,000 ಹೆಂಗೆ ಬಂತು ಅಂತ ಕ್ವಶನಲ್ಲಿ ಕೊಟ್ಟಿದ್ದಾನೆ ನೋಡಿ. ಅನ್ಸೆಕ್ಯೂರ್ಡ್ ಲೋನು 95,000, ಲೋನ್ ಅಂತ ಏನು ಕ್ರೆಡಿಟ್ ಅಲ್ವಾ, 95,000 ರೂಪಾಯಿ ಕೊಡಬೇಕಾಗಿತ್ತು. ಇವಾಗ ನಾವೇನು ಮಾಡ್ತೀವಿ ಅಂದರೆ ಎಲ್ಲದನ್ನು ಈಗ 97,500 ನಮಗೆ ಇದು ಎಕ್ಸ್ಪೆನ್ಸಸ್ ಹೋಯಿತು, ಅವ್ನ ರೆಮ್ಯುನರೇಷನ್ ಹೋಯಿತು, ಅವ್ನದು 1% ಕಮಿಷನ್ ಹೋಯಿತು, ಪ್ರಿಫರೆನ್ಸ್ ಶೇರ್ಸ್ ಹೋಯಿತು. ಸೊ ಇವಾಗ ಎಷ್ಟು ಖರ್ಚಾಗಿದೆ ನಮಗೆ, 6,906 ರೂಪಾಯಿ ಆಗಿದೆ. ಆದರೆ ನಮ್ಮ ಹತ್ರ ಎಷ್ಟಿದೆ ರಿಸಿಪ್ಟು, ನಮ್ಮ ಹತ್ರ ಅವನ ಹತ್ರ ಎಷ್ಟಿದೆ 97,500 ರುಪೀಸು ಅವನ ಹತ್ರ ಇದ್ದಿದ್ದು. 6,906 ರೂಪಾಯಿ ಆಲ್ರೆಡಿ ಎಲ್ಲರಿಗೂ ಕೊಟ್ಬಿಟ್ಟಿದ್ದೀವಿ. ಹಾಗಾದರೆ ಇವಾಗ ನಮ್ಮ ಹತ್ರ ಎಷ್ಟು ಮಿಕ್ಕಿದೆ, 90,594 ರೂಪಾಯಿ. ಏನು ಮಿಕ್ಕಿದೆಯೋ ಅದಷ್ಟು ನಾವು ಏನು ಮಾಡ್ತೀವಿ, ಇವನಿಗೆ ಕೊಟ್ಬಿಡ್ತೀವಿ. ಅರ್ಥ ಆಗ್ತಿದೆ ಅಲ್ವಾ. ಇಲ್ಲಿ ಗಂಟ ಮಾಡಿದ್ರೆ 8 ಮಾರ್ಕ್ಸ್ ಕ್ವಶನು.
ವಿಡಿಯೋ ಇಷ್ಟ ಆಗಿದ್ದೆ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ರಿಪ್ಲೈ ಮಾಡಲ್ಲ ಅನ್ಕೋಬೇಡಿ, ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ಓದಿರ್ತೀನಿ. ಸೇಮ್ ರಿಪೀಟೆಡ್ ಕಮೆಂಟ್ಸ್ ಇರುತ್ತಲ್ಲ ಅದಕ್ಕೆ ಮಾತ್ರ ರಿಪ್ಲೈ ಮಾಡಲ್ಲ ಅಷ್ಟೇ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಖಂಡಿತವಾಗ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಇನ್ಸ್ಟಾದಲ್ಲೂ ಅಷ್ಟೇ ಏನಾದರೂ ಇದ್ದರೆ ಕೇಳಿ ಹೇಳ್ಕೊಡ್ತೀನಿ. ಮತ್ತು ಆನ್ಲೈನ್ ಕ್ಲಾಸಸ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಯಾಕಂದರೆ ACA ಇವಾಗ ನಿಮಗೆ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ACA ಇಲ್ಲ ಅಂದರೆ ಇಡೀ BComಲ್ಲಿ ಟಫೆಸ್ಟ್ ಸಬ್ಜೆಕ್ಟು ACA. ತುಂಬ 80% ಜನ ಫೇಲ್ ಆಗೋದೇ ACAನಲ್ಲಿ. ಸೊ ಅದಕ್ಕೇ ಸುಮ್ಮನೆ ಇದು ಮಾಡ್ಕೊಬಿಡಿ, ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಕೀಪ್ ವಾಚಿಂಗ್.